ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್. ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞನ ಕೆಲಸ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಏನಪ್ಪ ಅಂತಂದರೆ ಅಡಿಕೆ ಅಂದ ತಕ್ಷಣ ಎಲ್ಲರಿಗೂ ಅಡಿಕೆ ಬೆಳೆ ಬಗ್ಗೆ ವ್ಯಾಮೋಹ ಮತ್ತು ಆಸಕ್ತಿ ಜಾಸ್ತಿ. ಈ ವ್ಯಾಮೋಹ ಆಸಕ್ತಿಯಿಂದ ಏನಾಗಿದೆ, ಈ ವರ್ಷ ಮಳೆ ಕಡಿಮೆ ಆಗಿದ್ದರಿಂದ ಎಷ್ಟೋ ಕಡೆ ಬೆಳೆಗಳೇ ಹಾಳಾಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ನಮ್ಮ ತಾಕಿದು ನಮ್ಮ ಕೃಷಿಕರು ಸಿದ್ದಪ್ಪ ಅವರು ನೋಡ್ರಿ ಎಷ್ಟು ಅದ್ಭುತವಾಗಿ ಇಲ್ಲಿ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ನಾವು ನೋಡ್ತಾ ಇದ್ವಿ. ಫಸ್ಟು ಬೀನ್ಸ್ ಬೆಳೆದಿದ್ರು, ಇವತ್ತು ಬದನೆ ಬೆಳೆದಿದ್ದಾರೆ. ಈ ನೋಡ್ರಿ ಯಾಕೆ ಅಂತಂದರೆ ನಮಗೆ ಭಾಳ ಸರಿ ನಾವು ಇಲ್ಲೇನು ನೀವು ಪ್ಲಾಟ್ ನೋಡ್ತಾ ಇದ್ದೀರೋ ಒಂಥರ ಎಕ್ಸ್ಪೆರಿಮೆಂಟಲ್ ಪ್ಲಾಟ್ ಥರ ಇದೆ ನೋಡ್ರಿ. ನೀಟಾಗಿ ಅಚ್ಚುಕಟ್ಟಾಗಿ ಎಷ್ಟು ಒಂದು ನೀವು ಇದನ್ನು ನೋಡ್ರಿ, ಅಂದರೆ ಕ್ರಾಪ್ ಕೆನೋಪಿ ನೋಡ್ರಿ, ಮತ್ತು ಸಂಖ್ಯೆ ನೋಡ್ರಿ, ಗಿಡಗಳ ಸಂಖ್ಯೆ, ಬದನೆ ಗಿಡಗಳ ಸಂಖ್ಯೆ ನೋಡ್ರಿ. ಅಂದರೆ ನೀವು ಅಂತರ ಇಟ್ಟು ಕ್ಲೀನಾಗೆ ಮಾಡಿದಾಗ ಇಳುವರಿನೂ ಕೂಡ ಅಷ್ಟೇ ಚೆನ್ನಾಗೇ ಪಡಿಬೋದು. ಈಗ ನಮ್ಮ ರೈತರ ಕಡೆಯಿಂದ ಕೇಳೋಣ ಅವ್ರು ಏನೇನು ಮಾಡಿದ್ದಾರೆ. ಬೇರೆ ರೈತರಿಗೆ ಏನಪ್ಪ ಅಂದರೆ, ನೀವು ಏನು ಸಣ್ಣ ಅಡಿಕೆ ತೋಟ ಇರ್ತಾವಲ್ಲ, ಅಡಿಕೆ ಹಾಕಿದಾಗ ನೀವು 4 ರಿಂದ 5 ವರ್ಷಗಳ ಕಾಲ ಅಂತರ ಬೆಳೆಗಳನ್ನ ಬೆಳ್ಕೋಬೋದು. ಅದರಲ್ಲೂ ತರಕಾರಿ ಇವನ್ನ ಬೆಳ್ಕೊಂಡ್ರೆ ನಿಮಗೆ ಲಾಭ ಜಾಸ್ತಿ ಆಗುತ್ತೆ. ಈಗ ಏನಾಗುತ್ತೆ ಅಂದರೆ, ಈ ಖಾಲಿ ಬಿಟ್ಟಾಗ ಏನಾಗುತ್ತೆ, ಹೊಲದಲ್ಲಿ ಅಷ್ಟೊಂದು ನಿಮಗೆ ಲಾಭ ಕಾಣಲ್ಲ, ಬರೀ ಕಳೆ ಬರುತ್ತೆ. ಇಲ್ಲಿ ನೋಡ್ರಿ ಕಳೆ ಇಲ್ಲ, ಕಳೆ ಎಷ್ಟು ಉತ್ತಮವಾಗಿ ಮ್ಯಾನೇಜ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ತಾಕ್ನ ನಾವು ಆ ರೈತರಿಂದನೇ ಕೇಳ್ಕೊಳ್ಳೋಣ. ಜೊತೆಗೆ ಪ್ರಗತಿಪರ ಕೃಷಿಕರು ಇದ್ದಾರೆ, ಅವ್ರ ಪರಿಚಯ ಅವರೇ ಮಾಡ್ಕೊತಾರೆ. ಸರ್ ಪ್ಲೀಸ್. ನಮಸ್ಕಾರ, ನನ್ನ ಹೆಸರು ಸುನಿಲ್ ಅಂತ ಹೇಳಿ. ನಮ್ಮದು ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ತಾಲೂಕು ಸಿರಿಗೆರೆ ಅನ್ನೋ ಸಮೀಪದಲ್ಲಿರ್ತಾರೆ ಸಿಗೇಳಿನ ಗ್ರಾಮ ನಮ್ಮದು. ನಾವು ಅಡಿಕೆ ಗಿಡದಲ್ಲಿ ಬದನೆ ಗಿಡ ಹಾಕಿದ್ದೀವಿ. ಈ ಮಳೆ ಕಮ್ಮಿ ಆದಾಗಲಿಂದ ಸ್ವಲ್ಪ ಕ್ರಾಪ್ ಅತಿ ಹೆಚ್ಚಾಗಿ ಬಂದಿಲ್ಲ, ಪರವಾಗಿಲ್ಲ, ಇದ್ದಿದ್ರಾಗ ಪರವಾಗಿಲ್ಲ, ಚೆನ್ನಾಗಿದ್ದಾವೆ. ಏನೋ ರೇಟು ಪರವಾಗಿಲ್ಲ, ತಕ್ಕಮಟ್ಟಿಗೆ ಐತೆ. ನೋಡ್ಬೇಕು ಇನ್ನು ಏನೇನಾಯ್ತೋ ಗೊತ್ತಿಲ್ಲ. ಈ 2 ಸತಿ ಕಟಾವು ಮಾಡಿದ್ದೀವಿ. ಔಷಧಿ ಗೊಬ್ಬರಕ್ಕೆ ಸ್ವಲ್ಪ ಆಗಿದ್ದಾವೆ, ಇನ್ನೂ ಇನ್ವೆಸ್ಟ್ಮೆಂಟ್ ಮಾಡೋಷ್ಟು ಇನ್ನೂ ಬಂದಿಲ್ಲ. ನೋಡ್ಬೇಕು ಇನ್ನು ಏನೇನಾಯ್ತೋ. ಅಲ್ಲ, ಬೇರೆ ರೈತರಿಗೆ ಏನು ಹೇಳ್ತೀವಿ ಸಂಜೆ, ಯಾಕೆಂತಂದರೆ ಭಾಳಷ್ಟು ಸರಿ ರೈತರು ಏನು ಮಾಡ್ತಾರೆ, ಖಾಲಿ ಬಿಟ್ಟು ಇದನ್ನು ಬರೀ ಕುಂಟೆ ಹೊಡೆಯೋದೇ ಮಾಡ್ತಾರೆ. ಅದ್ರ ಬದಲು ಈಗ ಅಂತರ ಬೆಳೆ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ಅಂತರ ಬೆಳೆ ಮಾಡ್ಕೋಬೋದು, ಬಟ್ ಅಡಿಕೆ ಗಿಡ ಈ 1-2 ವರ್ಷ ಚಿಕ್ಕವಿರೋ ತನಕ ಮಾಡ್ಬೋದು. ದೊಡ್ಡವಾದ್ರೂ ಮಾಡಿದ್ರಾಗ ಅರ್ಥ ಇಲ್ಲ. ಯಾಕಂದ್ರೆ ಗಿಡ ದೊಡ್ಡವಾಗಿ ನೆಳ್ಳಾತು ಅಂದ್ರೆ ಬೇರೆ ಫಸಲಿಗೆ ಏನು ಉಪಯೋಗ ಆಗಲ್ಲ. ಏನೋ 1-2 ವರ್ಷ ತನಕ ಮಾಡ್ಬೋದು. ಮತ್ತೆ ಏನಾಗುತ್ತೆ ಅಂದ್ರೆ ತರಕಾರಿ ಹಾಕೋದ್ರಿಂದ ರಾಸಾಯನಿಕ ಗೊಬ್ಬರ ಅದನ್ನೆಲ್ಲ ಹಾಕ್ತಿವಿ, ಮತ್ತೆ ಅಡಿಕೆ ಗಿಡನೂ ಚೆನ್ನಾಗಿ ಆಗ್ತವೆ. ಕುಂಟೆ ಮತ್ತೆ ನೇಗ್ಲು ಹೊಡಿತಾ ಇದ್ದಂಗೆ ಬೇರೆ ಹರಿತವೆ, ಹೊಸ ಬೇರೆ ಹಿಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ಆ ಪರ್ಪಸ್ಗೋಸ್ಕರ ನಾವು ತರಕಾರಿ ಹಾಕೋಬೇಕು. ತರಕಾರಿ ಎಷ್ಟೇ ಆಗ್ಲಿ ಬಿಡ್ಲಿ, ಅಡಿಕೆ ಗಿಡ ಚೆನ್ನಾಗಿ ಆಗ್ತಾವನ್ನ ಪರ್ಪಸ್ಗೋಸ್ಕರ ನಾವು ಇದನ್ನ ತರಕಾರಿ ಹಾಕ್ತಾ ಇದೀವಿ. ನೀರು ಹೆಂಗ್ ಕೊಡ್ತೀರಾ? ನೀರೆಲ್ಲ ಡ್ರಿಪ್ಪಿಗೆ ಮುಖಾಂತರ ಕೊಡ್ತಾ ಇದೀವಿ. ಮುಂಚೆ ಸ್ಟಾರ್ಟಿಂಗ್ ಮಳೆ ಬರೋಕ್ಕಿಂತ ಮುಂಚೆ ಮಾಡಿದಾಗ ಮಾತ್ರ ಡ್ರಿಪ್ಪಿಗೆ ಕೊಡ್ತೀವಿ. ಈಗ ಮಳೆ ಹಂಗೂ ಹಿಂಗೆ ಬರ್ತಾ ಐತೆ, ನೀರಿನ ಸಮಸ್ಯೆ ಇಲ್ಲ. ನೀರಿನ ಸಮಸ್ಯೆ ಆದಾಗ ಡ್ರಿಪ್ ಮುಖಾಂತರ ನಾವು ಕೊಡೋದು. ಆ ನೀರು ಬಿಡೋಕೆ ಹೋಗಲ್ಲ, ಯಾಕಂದ್ರೆ ಮಳೆಗಾಲ ಶೀತ ಆಗ್ಬಿಡುತ್ತೆ ವಾತಾವರಣ, ಗಿಡ ತಡೆಯಲ್ಲ ಅಂತಾನೆ ನಾವು ಕೊಡಲ್ಲ. ಸ್ವಲ್ಪ ಈಗ ಎಷ್ಟು ಎಕರೆಯಲ್ಲಿದೆ ಇದು? 1.5-2 ಎಕರೆ ಬರ್ಬೋದು. 2 ಎಕರೆ ಬರ್ಬೋದು. ಅಂದಾಜು ಏನು, ಸುಮ್ಮನೆ ನಾನು ಕೇಳ್ತಿರೋದು ಅಂದರೆ ಈ ಏನು ಖರ್ಚು ಮಾಡ್ತೀರಾ ಅಂದಾಜು ನಿಮಗೆ ರೇಟ್ ಮೇಲೆ ಬರುತ್ತೆ, ಡಿಪೆಂಡ್ ಆಗುತ್ತೆ. ನಿಮ್ಮ ಅಂದಾಜು ಏನಿದೆ? ಈ ರೇಟು ಇವತ್ತು ಪ್ರೆಸೆಂಟ್ 25 ರೂಪಾಯಿ 1 kg ಐತೆ. ಇದೇ ಥರ ಓಡಿ ಇಳುವರಿ ಬಂದರೆ ಸಮಸ್ಯೆ ಇಲ್ಲ, ದುಡ್ಡು ಆಗುತ್ತೆ, ಏನು ಪ್ರಾಬ್ಲಮ್. ಎಷ್ಟು ಖರ್ಚು ಮಾಡ್ತೀರಾ ಓವರಾಲ್ ಸಂಜು? ಓವರಾಲ್ 1.5 ಎಕರೆ 2 ಎಕರೆ ಅಂದ್ರೆ ಒಂದು ಹೆಚ್ಚು ಕಮ್ಮಿ 1.25 ಲಕ್ಷ ಖರ್ಚು ಬರುತ್ತೆ. ಕಟಾವು ಮಾಡೋದಕ್ಕೆ 1.25 ಲಕ್ಷ ಖರ್ಚು ಬರುತ್ತೆ. ಈಗೆಲ್ಲ ಗೊಬ್ಬರ ಔಷಧಿನ ದುಬಾರಿ ಆಗಿದೆ, ಕೂಲಿ ದುಬಾರಿ, ಏನು ಉಳಿಯಲ್ಲ. ಬಟ್ ಆದ್ರೆ ಮಾಡ್ಬೇಕಷ್ಟೇ. ಅಂದರೆ ಈಗ ನಿಮ್ಗೆ ಅಟ್ಲೀಸ್ಟ್ ನೀವು ಮಾಡಿದ ಖರ್ಚಿಗಂತೂ ಮೋಸ ಇರಲ್ಲ. ಒಂದೊಂದು ಸತಿ ಏನು ಆಗಲ್ಲ. ಈಗ ರೇಟಿಂದು ಯಾರು ಏನು ಹೇಳಕ್ಕಾಗಲ್ಲ. ಈಗ ಕ್ರಾಪ್ ಚೆನ್ನಾಗಿ ಬಂದ್ರೆ ದುಡ್ಡು ಆಗೋದು. ಈಗೆಲ್ಲ ಮಾಡ್ತೀವಿ, ಕ್ರಾಪ್ ಬರಲ್ಲ, ಮಳೆ ಜಾಸ್ತಿ ಆಗಿ ಶೀತ ಆಗಿ ಹೋಗ್ಬಿಡುತ್ತೆ. ಆ ಟೈಮ್ನಾಗ ಏನು ಮಾಡೋಕ್ಕಾಗಲ್ಲ ನಾವು. ನಂದು ರಿಕ್ವೆಸ್ಟ್ ಏನಂದ್ರೆ, ನಿಮಗೆ ಇದು ಈ ಥರ ಏನು ತರಕಾರಿ ಬೆಳಿತೀರಲ್ಲ, ಇದ್ರ ಜೊತೆಗೆ ಒಂದು ಜೀವಾಮೃತ ಘಟಕನೂ ಮಾಡ್ಕೊಳ್ರಿ. ಈಗ ಹೊಸದಾಗಿ ಬಂದಿದ್ದು ಜೀವಾಮೃತ ಘಟಕ, ಅದನ್ನು ನೀವು ಮಾಡ್ಕೊಂಡ್ರೆ ಏನಾಗುತ್ತೆ, ರಾಸಾಯನಿಕ ಗೊಬ್ಬರ ಏನು ಹಾಕ್ತಿರಲ್ಲ ಅದರಲ್ಲಿ ನೀವು ಕನಿಷ್ಠ ಅಂದ್ರೆ 70% ರಾಸಾಯನಿಕ ಹಾಕ್ರಿ, ಇನ್ನು 30% ಅಷ್ಟು ಈ ಸಾವಯವ ಪದಾರ್ಥಕ್ಕೆ ಹೋಗ್ರಿ. ಈ ಬದನೆ ನೀವು ಭಾಳಷ್ಟು ರೈತರು ಅಂತಾರೆ, ನಾವೇನು ತಿನ್ನಲ್ವಲ್ಲ ಸರ್, ಯಾರೋ ತಿಂತಾರೆ ಅಂತ. ಬಟ್ ಆದರೆ ಏನಪ್ಪ ಅಂದರೆ, ಈಗ ವಿಷ ಜಾಸ್ತಿ ಹಾಕೋದ್ರಿಂದ ನಮಗೂ ಆರೋಗ್ಯ ಹಾಳಾಗ್ತದೆ, ಮಣ್ಣು ಹಾಳಾಗುತ್ತೆ, ನಮ್ಮ ಆರೋಗ್ಯನ ಹಾಳಾಗುತ್ತೆ. ಹಂಗಾಗಿ ಸ್ವಲ್ಪ ಒಂಚೂರು ಈಗ ಒಂದೇ ಸರಿ ಸಾವಯವಕ್ಕೆ ಹೋಗ್ರಿ ಅಂದ್ರೆ ಆಗಲ್ಲ. ಅದಕ್ಕೆ 70-30, 70% ರಾಸಾಯನಿಕ ಮಾಡೋಣ, 30% ಸಾವಯವಕ್ಕೆ ಹೋಗೋಣ. ಹಾಗೆ ಮಾಡ್ತಾ ರೂಢಿ ಮಾಡಿದ್ರೆ ಜಮೀನು ಲಾಸ್ಟಿಗೆ ಸಾವಯವದಲ್ಲೇ ಬೆಳಿಬೋದು ಅನ್ನೋದು ನನ್ನ ಆಸೆ. ಹಂಗೆ ಮಾಡಂತ ಹೇಳಿ. ಏನಂತೀರ ನೀವು? ಒಬ್ರು ನೋಡಿ ಕಲಿಬೇಕು. ಈ 30% ಮಾಡಿದ್ರೆ ನೆಕ್ಸ್ಟ್ 60% ಮಾಡೋದು, ಆಮೇಲೆ 90% ಮಾಡೋದು, ಈ ಥರ ಮಾಡ್ಕೊಂಡು ಹೋಗ್ಲೇಬೇಕು. ಯಾಕಂದ್ರೆ ಭೂಮಿ ನಮ್ಮಪ್ಪರು ಅವರು ಹಾಕಿ ನಮಗೆ ಕೊಟ್ಟರೆ ನಾವು ನಮ್ಮ ಮಕ್ಳಿಗೆ ಕೊಡ್ಬೇಕು, ಜೀವಾಮೃತ ಮಾಡಲೇಬೇಕು. ಆ ಪರ್ಪಸ್ಗೋಸ್ಕರ ಮಾಡಬೇಕು. ಇಲ್ಲ, ಒಳ್ಳೆ ಮಾತು ಹೇಳಿದ್ರೆ, ಯಾಕೆಂದ್ರೆ ತಂದೆ ನಮಗೆ ಕೊಟ್ಟಿದ್ದು ನಾವು ಮಕ್ಕಳಿಗೆ ಬರಡು ಭೂಮಿ ಕೊಟ್ಟರೆ ಏನು ಉಪಯೋಗ ಇರಲ್ಲ. ದುಡ್ಡಂತೂ ಕೊಡೋಕ್ಕಾಗೋದಿಲ್ಲ, ಭೂಮಿ ಯಾರ ಕೊಡ್ಲೇಬೇಕು. ನಾವು ಪೂರ್ವಜರು ಉಳಿಸಿದಾರೆ ಅಂದ್ರೆ ನಾವು ಅದನ್ನ ಕೊಡ್ಲೇಬೇಕು ಅವರಿಗೆ. ಈ ವರ್ಷ ನಿಮಗೆ ಗೊತ್ತಿದೆಯಲ್ಲ, ಈ ವರ್ಷ ಮಳೆ ಪರಿಸ್ಥಿತಿ ಈಗ ನೋಡ್ರಿ, ಈಗ ಜುಲೈ ಇಲ್ಲಿ ತನಕ ಯಾವುದೇ ಒಳ್ಳೆ ಮಳೆ ನಮಗೆ ನಾವು ನೋಡಿಲ್ಲ. ಅಂಥದ್ರಲ್ಲೂ ನೀವು ಈ ಥರ ಅದ್ಭುತವಾಗಿ ಬೆಳೆನ ನೀರಲ್ಲಿ ಮೇಂಟೈನ್ ಮಾಡ್ಕೊಂಡಿದ್ರಿ. ಎಷ್ಟು ಬೋರು?
ಒಂದು 5-6 ಬೋರ್ ಇದಾವೆ ಸರ್. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು 2 ಬೋರ್ ತಿರ್ಕೊಂಡು ಮೇಂಟೈನ್ ಮಾಡ್ತೀರಾ. ಮಳೆ ಚೆನ್ನಾಗಿ ಆಗ್ಬೇಕು ಸರ್, ಏನಾರು ಆಗಲಿ ಮಳೆ ಆದ್ರೇ ಎಲ್ಲದಕ್ಕೂ ಅನುಕೂಲ. ಇದೇ ನಮಗೆ ಈಗ ತರಕಾರಿ ಏನು ಲೆಕ್ಕ ಅಲ್ಲ, ತೋಟಕ್ಕೆ ಮಳೆ ಬರಬೇಕು, ಇದಾಗಲಿ ಬಿಡಲಿ, ತೋಟ ಉಳಿದ್ರೆ ಹೆಂಗೋ ನಡೆಯುತ್ತೆ. ಇದು ಬರೀ 2 ತಿಂಗಳು ಬೆಳೆಯಲ್ಲ. ಈಗ ನಾವು ನೋಡ್ಬೋದು ನಮ್ಮ ರೈತ ಬಾಂಧವರು ಚೆನ್ನಾಗಿ ಬೆಳೆದು ಈಗ ಮಾರ್ಕೆಟಿಗೆ ರೆಡಿಯಾಗಿದೆ. ಅವ್ರು ಹೇಳೋ ಪ್ರಕಾರ 25 ರೂಪಾಯಿಗೆ kg ಹಂಗೆ ಹೋಗ್ತಾ ಇದೆ ಅಂತೇಳಿ. ಇದೇ ಥರ ಅವರಿಗೆ ಒಳ್ಳೇದಾಗಲಿ ಮತ್ತು ಇನ್ನೂ ಹೆಚ್ಚೆಚ್ಚು ಬೆಳೆದು ಬೇರೆ ರೈತರಿಗೆ ಅವರು ಮಾದರಿ ಆಗಲಿ ಅನ್ನೋದು ನನ್ನ ಆಸೆ. ಇದನ್ನು ಏನಪ್ಪ ಅಂತಂದರೆ ಈಗ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತಂದರೆ ಈ ಬದನೆಕಾಯಿ ಅನ್ನೋ ತರಕಾರಿ ಏನಿದೆಯಲ್ಲ ವರ್ಷ ಪೂರ್ತಿ ನಾವು ತಿಂತೀವಿ ಜನ. ಇದರಲ್ಲಿ ಏನು ಇದಿಲ್ಲ, ಯಾಕಂದರೆ ಇದು ಭಾಳ ಒಳ್ಳೆ ತರಕಾರಿ. ಹಾಗಾಗಿ ಇದ್ರ ಬೇಡಿಕೆ ಇದ್ದೇ ಇರುತ್ತೆ. ಈ ವರ್ಷ ಅಂತೂ ಮಳೆ ಕಡಿಮೆ ಆಗಿರೋದ್ರಿಂದ ಇನ್ನೂ ಇದನ್ನು ನನ್ನ ಅನಿಸಿಕೆ ನಿಮಗಿನ್ನೂ ಹೆಚ್ಚು ರೇಟ್ ಸಿಗುತ್ತೆ ಅನ್ನೋ ನನ್ನ ಭಾವನೆ. ನೋಡ್ಬೇಕು ಸರ್, ನಾವು ಇಲ್ಲಿ ಲೆಕ್ಕ ಎಲ್ಲ ಹೊರಗಡೆ ಬೆಳಿತಾರೆ ಜನ. ಈಗ ನಮ್ಮ ಕಡೆ ಮಳೆ ಕಮ್ಮಿ ಇರ್ಬೋದು, ಬೇರೆ ಕಡೆ ಎಲ್ಲ ಮಸ್ತ್ ಮಳೆ ಇಲ್ಲ. ಬಟ್ ಏನು ಗೊತ್ತಾ, ಅಲ್ಲ ಮಸ್ತ್ ಮಳೆ ಏನಾಗಿಲ್ಲ. ಓವರ್ ಆಲ್ ನಮ್ಮ ನೋಡಿ ನಿಮ್ಗೆ ತಪ್ಪು ತಿಳ್ಕೊಂಡಿದ್ದೀರಾ, ಕರ್ನಾಟಕ ರಾಜ್ಯದಲ್ಲಿ 54% ಅಷ್ಟು ಮಳೆ ಕೊರುತ್ತೆ. ದುರ್ಗ ಜಿಲ್ಲೆಯಲ್ಲಿ 25% ಮಳೆ ಕೊರುತ್ತೆ. ಎಲ್ಲೋ ಒಂದು ಕಡೆ ಮಳೆ ಆಗ್ತಿದೆ ಅಷ್ಟೇ. ಮಳೆ ಈಗ ನಮಗೆ ಬರ್ತಾ ಇಲ್ಲ, ಸರಿಯಾಗಿ ಮಳೆ ಬರ್ತಾ ಇಲ್ಲ. ಈಗೆಲ್ಲ ಮಳೆ ಶುರು ಆಗಿದೆ. ಒಂಚೂರು ಏನೋ ಜನ ಒಂಚೂರು ಖುಷಿ ಪಡ್ತಾ ಇದಾರೆ. ಈಗ ಡ್ಯಾಮ್ಗಳಿಗೆ ನೀರು ಬರ್ತಾ ಇದೆ, ಏನೋ ಖುಷಿ ಅಷ್ಟೇ. ಹೌದೌದು. ಈಗ ನೀವು ರೈತರು, ಈ ಕಡೆ ರೈತರು ಬಂದವ್ರು ಯಾಕೆ ಖುಷಿ ಅಂದ್ರೆ ಜಗದ್ಗುರುಗಳು ನದಿ ನೀರನ್ನ ವೇಸ್ಟ್ ಆಗಿ ಸಮುದ್ರಕ್ಕೆ ಸೇರೋ ನೀರನ್ನ ಪರಂಸಾಗರ ಕೆರೆಗೆ ತಂದಿದ್ದಾರೆ. ಅದೊಂದೇ ಭಾಳ ಇಷ್ಟ. ಯಾಕಂದ್ರೆ 3-4 ತಿಂಗಳು ನಮ್ಗೆ ಹಳ್ಳ ಕೆಳಕ್ಕೆ ಹರಿದ್ರೆ ಏನೋ ರೈತರಿಗೆ ಒಂದು ಸ್ವಲ್ಪನಾರ ಸ್ವಲ್ಪ ಧೈರ್ಯ ಇರ್ತೈತಿ. ಹಾಗಾಗಿ ನಮ್ಮ ಜಗದ್ಗುರುಗಳು ಇದನ್ನ ಇನ್ನೂ ಮುಂದೆ ಇನ್ನೂ ಸಾಕಷ್ಟು ಕೆಲಸಗಳಾಗ್ತವೆ. ಈ ನೀರಾವರಿ ವಿಚಾರದಲ್ಲಿ ಗುರುಗಳು ಆಗತಿ ತಂದಾರ ಎಲ್ಲ ಒಂದು ಬೋರಿ ನೀರು ಮೇಲೆ ತರೋದು ಎಷ್ಟು ಕಷ್ಟ ಅಂತಾರೆ. ಎಲ್ಲಿದ್ದನೋ ನೀರು ತರೋದು ಅಂದ್ರೆ ಅದು ಶ್ರಮ ಹುಡುಗಾಟ ಅಲ್ಲ. ಅಜ್ಜಾರಿದ್ ಒಂದು ಮಾತ್ರ ಯಾರು ಮಾತ್ರ ಇದನ್ನ ಮಾತ್ರ ಮರೆಯಲ್ಲ. ನಮ್ಮ ಈ ಸುತ್ತಮುತ್ತ ಗ್ರಾಮದವ್ರು ಏನಿದಾರೋ ಎಲ್ಲಾರ ಮನೆಯಲ್ಲ ನಮ್ಮ ಸ್ವಾಮಿ ಫೋಟೋ ಹಿಡ್ಕೊಂಡು ಪೂಜೆ ಮಾಡ್ತಾವ್ರು ಈಗಲೂ ಜನ. ಯಾಕಂದ್ರೆ ಅವ್ರು ಮಾಡಿರೋ ಕೆಲಸ ಅಂತದ್ದು. ಯಾಕಂದ್ರೆ ಮಳೆ ಬರಲಿದ್ರು ಅಟ್ಲೀಸ್ಟ್ ನಮಗೆ ಕುಡಿಯೋಕಾರ ನೀರು ಸಿಗುತ್ತೆ. ತೋಟ ಇನ್ನೊಂದು ಹೋಗ್ಲಿ, ಪಕ್ಷಿ ಪ್ರಾಣಿಗಳಿಗೆ ನಮಗೆ ಕುಡಿಯೋಕಾರ ನೀರು ಸಿಗುತ್ತೆ. ಹಂಗಾಗಿ ನಮಗೆ ತುಂಬ ಅನುಕೂಲ ಆಗಿದೆ. ಸರ್ ನಮಸ್ಕಾರ, ನನ್ನ ಹೆಸರು ರುದ್ರೇಶ್ ಅಂತ, ಕಾರಿಗ್ನೂರು. ಹೂವಿಂದ ಗಿಡ ಸರ್ ಇದು. ಹೂವು ನಾವು ಯಾವ ಥರ ಟ್ರೋನಿಂಗ್ ಮಾಡ್ತೇವೆ ಅಂದರೆ, ಈ 4-5 ಕುಂಚ ಬರಬೇಕಾರೆ ಈ ಮುಂದಿಂದು ಮಗ್ಗಿರಲ್ಲ ಸರ್. ಇದು ನಾವು ಇದನ್ನು ಏನು ಮಾಡ್ತೇವೆ, ಈ ಥರ ಕಟ್ ಮಾಡ್ತೇವೆ. ಈ ಥರ ಕಟ್ ಮಾಡಿ ಇದನ್ನ ಹಾಕಿದೆ ಅಂದರೆ ಈ ಹೂವು ಚೆನ್ನಾಗಿ ಬರ್ತದೆ. ನೆಕ್ಸ್ಟು ಈಗ ನಾವು ಇಲ್ಲಿ ಕಟ್ ಮಾಡಿದ್ವಿ ಅಂದರೆ ಇಲ್ಲೆಲ್ಲ ಸ್ಟಾರ್ಟ್ ಆಗತ್ತೆ ಸರ್ ಹೂವು. ಅಂದರೆ ಇದೆಲ್ಲ ಸ್ಟಾರ್ಟ್ ಆಗತ್ತೆ. ನಮಗೇನು ಈ ಥರ ಮಗ್ಗು ಲಾಸ್ಟ್ ಆದಮೇಲೆ ಇದನ್ನ ಕಟ್ ಮಾಡ್ಬೇಕು ಸರ್ ನಾವು. ಇದೇ ಟ್ರೋನಿಂಗ್. ಓಕೆ ಹೇಳ್ರಿ ಸರ್. ಇದು ನಾವು ಹಾಕೆಲೆ 2 ವರ್ಷ ಆಯ್ತು ಸರ್. ಇದು ಒಂದು 8ರಿಂದ 10 ತಿಂಗಳಿಗೆ ಹೂವು ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲಿಂದ ಕಂಟಿನ್ಯೂ ಹೂವು ಇದ್ದೇ ಇರ್ತದೆ ಸರ್. ಈ ವರ್ಷದಲ್ಲಿ ನಮಗೆ 1 ತಿಂಗಳು ಹೂವು ಇರಲ್ಲ ಅಷ್ಟೇ. ಇನ್ನು ಪ್ರತಿ ದಿನವೂ ಹೂವು ಇರ್ತದೆ. ದಿನ ಬೆಳಗ್ಗೆನೇ ಹರಿಬೇಕು ಸರ್. ಇದನ್ನ ಬೆಳಗ್ಗೆ 10:30-11 ಗಂಟೆ ಅಷ್ಟೊತ್ತಿಗೆ ಹೂವು ಹರಿದು ನಾವು ದಾವಣಗೆರೆ ಕಳಿಸ್ತೀವಿ. ಅಲ್ಲೊಂದು ಅಂಗಡಿ ನಾವು ಮಾತಾಡ್ಕೊಂಬಂದಿನಿ. ಆ ಅಂಗಡಿ ಕಳಿಸಿದ್ವಿ ಅಂದರೆ ನಾವು ಇಲ್ಲಿ ಬಸ್ಸಿಗೆ ಇಟ್ಟರೆ ಅವರೇ ತಗೊಂತಾರೆ. ಅಲ್ಲಿ ದಿನ ಮಾರ್ಕೆಟಿಂಗ್ ಏನಾಗಿರ್ತದೆ ಆ ರೇಟ್ ಇರ್ತದೆ ಸರ್. ಇದು ನಾವು ಇದು 200 ಗಿಡ ಅದಾವೆ ಸರ್ ನಮ್ದು. ಇದು ಟೋಟಲು ನಾವು ಹಾಕಿರೋದು 200 ಗುಣಿ ಅದಾವೆ. ನಾವು 1.5 kg-ಯಿಂದ 9 kg ತನಕನೂ ಒಂದು ದಿನಕ್ಕೆ ಕರ್ದೀವಿ ಸರ್ ಇದರಲ್ಲಿ. ಆಮೇಲೆ ಒಂದು ದಿನಕ್ಕೆ ನಮಗೆ 200 ರೂಪಾಯಿನೂ ರೇಟ್ ಸಿಕ್ಕಿದೆ ಸರ್. 1 kg 900 ರೂಪಾಯಿನೂ ರೇಟ್ ಸಿಕ್ಕಿದೆ. ಹಂಗೆ ರೇಟ್ ಇಷ್ಟೇ ಅಂತ ಏನಿಲ್ಲ, ಹೂವು ಹೆಚ್ಚು ಕಡಿಮೆ ಅಕ್ಕ ಇರ್ತೈತಿ. ಒಟ್ಟು 1.5 kg-ಯಿಂದ ನಾವು 9 kg ತನಕನೂ ಹೂವು ಹರಿದೀವಿ ಸರ್. ಇದು ಪ್ರತಿದಿನ ಬೆಳಗ್ಗೆ ಹರಿಬೇಕು ಸರ್. ಪ್ರತಿದಿನವೂ ಹೂವೇ ಸರ್. ಮೊಗ್ಗು ಹರಿಬೇಕು, ಈ ಥರ ಮೊಗ್ಗಿದ್ದಾಗೆ ನಾವು ಹರಿಬೇಕು ಸರ್ ಇದನ್ನ. ಆಮೇಲೆ ಇದು ಹೂವು ಆಯ್ತು ಅಂದರೆ ತಗೊಳಲ್ಲ ಸರ್, ಮಾರ್ಕೆಟಿಗೆ ತಗೊಳಲ್ಲ. ಈಗ ಇದನ್ನು ನಾಟಿ ಮಾಡೋ ವಿಧಾನ ಹೆಂಗಿದ್ರದ್ದು? ಏನಿಲ್ಲ ಸರ್, ಇದು ಮಗ್ಲಿಗೆ ಸಸಿ ಬರುತ್ತೆ ಸರ್. ಇದೆ ಈ ಥರ ಸಸಿ ಬರುತ್ತೆ ಸರ್. ಇದನ್ನು ನಾವು ಬೇರು ಸಮೇತ ಕಿತ್ಕೊಂಬರ್ಬೇಕು. ಬೇರು ಸಮೇತ ಕಿತ್ಕೊಂಬಂದು ನಾವು ಮಾಮೂಲಿ ಅಡಿಕೆ ಗಿಡ ಹೆಂಗೆ ಆಗ್ತಾವೋ ಸ್ವಲ್ಪ ಗುಂಡಿ ತೆಗೆದು ಹಾಕಿದ್ವಿ ಅಂದರೆ, ಸ್ವಲ್ಪ ತಿಪ್ಪೆ ಗೊಬ್ಬರ ಅದನ್ನ ಹಾಕಿದ್ವಿ ಅಂದರೆ ಒಂದು ತಿಂಗಳಿಗೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಸರ್. ಇದು ನಾವು ಕರೆಕ್ಟ್ ಟೈಮಿಗೆ ನಾವು ಹಾಕಿದ್ವಿ ಅಂದರೆ 1 ತಿಂಗಳಿಗೆ ಸ್ಟಾರ್ಟ್ ಆಕತಿ. ಆ ಟೈಮಿಗೆ ನಾವು ಹಾಕಿದ್ರೆ ಒಂದು 10 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಸರ್ ಹೂವು ನಮಗೆ. ಅಂದರೆ ಸ್ವಲ್ಪ ಸ್ಟಾರ್ಟ್ ಆಗಿರ್ತೈತಿ. ಗಿಡ ದೊಡ್ಡದಾದಂಗೆ ಜಾಸ್ತಿ ಆದಂಗೆ ಹೂವು ಜಾಸ್ತಿ ಹಾಕ್ಯಂತ. ಈಗ ನಾವು ಇದನ್ನ ಹಾಕಿ 2 ವರ್ಷ ಆಗಿದೆ. 2 ವರ್ಷದಿಂದ ನಮ್ಗೆ ಈಗ 1.5 ವರ್ಷದಿಂದ ನಮಗೆ ಹೂವು ಸಿಗ್ತಾಯಿದೆ. ಇದು 1.5 ವರ್ಷದಿಂದ ನಾವು ಇದಕ್ಕೆ ಅಂತ ಏನು ಖರ್ಚಿಲ್ಲ ಸರ್. ನಮ್ಮದು ಏನು ನಾವು ಜೀವಾಮೃತ ತೋಟಕ್ಕೆ ಏನು ಮಾಡ್ತಾವೋ ಅದೇ ಖರ್ಚಿನಾಗೆ ಇದು ಬರ್ತೈತಿ. ಏನು ಇದಕ್ಕೆ ಜಾಸ್ತಿ ಹುಳ ಬಿದ್ದರೆ ಒಂದು ಸ್ಪ್ರೇ ಮಾಡ್ಬೇಕಷ್ಟೇ. ಸಾಮಾನ್ಯ ಏನು ಅಷ್ಟು ತೊಂದರೆ ಆಗಲ್ಲ ಇದಕ್ಕೆ. ಆಮೇಲೆ ಈಗ ನನಗೊಂದು 10 ತಿಂಗಳಿಗೆ ಹತ್ತತ್ರ ಒಂದು 1.5 ಲಕ್ಷ 1,60,000 ತನಕ ಈ ಹೂವಿನಿಂದ ಆದಾಯ ಬಂದಿದೆ ಸರ್.
ನೀವೆಲ್ಲ ಮನೆಯವರೇ ಸೇರಿ ಎಲ್ಲ ಕೆಲಸ ಮಾಡ್ತೀರಾ? ಫ್ಯಾಮಿಲಿ ಇದೆ ಸರ್, ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಓಕೆ. ನಮ್ಮ ಮನೆಗೆ ನಮ್ಮ ಸೊಸೆ, ನಮ್ಮ ತಮ್ಮ, ಮಕ್ಕಳು ಎಲ್ಲರೂ ಬರ್ತಾರೆ. ಬಂದು ನಾವೇ ಅರಿತೀವಿ ಸರ್, ನಾವು ಯಾವುದು ಲೇಬರ್ ಹಚ್ಚಲ್ಲ. ಓಕೆ. ಚೆನ್ನಾಗಿದೆ ಸರ್, ಆದಾಯ ಮಾಡಬೇಕು. ಆದರೆ ಮನೆಯವರೇ ಮಾಡ್ಬೇಕು ಸರ್ ಇದನ್ನ. ಬೇರೆ ನಾವು ಲೇಬರಿಂದ ಮಾಡಿಸ್ತೇವೆ ಅಂದರೆ ಇದು ಆಗಲ್ಲ. ಅಡಿಕೆ ತೋಟ ಎಷ್ಟು ವರ್ಷದ್ದು? ಅಡಿಕೆ ತೋಟ ಈಗ ಮೊನ್ನೆ ಆಗಸ್ಟಿ 3 ವರ್ಷ ತುಂಬಿದೆ ಸರ್. ಹ್ಞೂ. ಒಂದು 50 ಗಿಡ ಹುಸಿ ಹೊಡೆದವು ಸರ್. ಅಲ್ಲಿ ನಾವು ಇಲ್ಲಿವರೆಗೂ ಯಾವುದೇ ಗೊಬ್ಬರ ಏನೂ ಹಾಕಿಲ್ಲ ಸರ್. ನಾವು ತಿಪ್ಪೆ ಗೊಬ್ಬರ, ಆಮೇಲೆ ಜೀವಾಮೃತ ಇದನ್ನೇ ಮಾಡ್ಕೊಂತ ಬಂದೀವಿ. ಏನು ಹೂವಿಗೆ ಮಾತ್ರ ಜಾಸ್ತಿ ಹುಳ ಬಿದ್ದರೆ ಒಂದು ಸ್ಪ್ರೇ ಮಾಡಿದ್ದೀವಿ ಸರ್. ಓಕೆ. ಈ ಎಷ್ಟು ವರ್ಷ ತನಕ ಇರುತ್ತೆ ಗಿಡ ಇದು? ಸರ್ ಇದು ನೀವು ಎಷ್ಟು ದಿನ ಬಿಟ್ರೂ ಇರುತ್ತೆ ಸರ್, ಹ್ಞೂ. ಇದಕ್ಕೆ ಕೊನೆನೇ ಇಲ್ಲ. ನಮಗೆ ಸಾಕಾಗಿ ನಾವು ತೆಗಿಬೇಕಷ್ಟೇ. ಓಕೆ. ಕಂಟಿನ್ಯೂ ಇರುತ್ತೆ ಸರ್. ಇದು ನೋಡಿ ಸರ್, ಇದು ಈ ಅರಿ ಮಗ್ ಕಟ್ಟಿದೆ ಸರ್. ಈ ಅರಿ ಮಗ್ ಕಟ್ಟಿದೆ, ಈ ಅರಿ ಇವಾಗ ಚಿಗುರು ಬರ್ತಾ ಇದೆ. ನಮಗೆ ಇದು ಮಗ್ಗು ಖಾಲಿ ಆಗೋ ಟೈಮಿಗೆ ಇದು ಮಗ್ ಸ್ಟಾರ್ಟ್ ಆಗಿರುತ್ತೆ ಸರ್. ಇದು ಇಲ್ಲಿ ನೋಡ್ರಿ, ಇಲ್ಲಿಂದ ಪೂರ್ತಿ ಇದು ಅಷ್ಟು ಈ ಥರ ಸ್ಟಾರ್ಟ್ ಆಗುತ್ತೆ ಸರ್. ಇದು ನಾವು ಇದು ಮಗ್ ಖಾಲಿ ಆದಮೇಲೆ ಏನು ಮಾಡ್ತೀವಿ, ಇದನ್ನು ಕಟ್ ಮಾಡ್ತೀವಿ ಸರ್. ಇಷ್ಟು